కొంచెం కష్టం నాకు తెలుగులో కన్నడలో చెప్పడానికి. ఇంట్లో ಮಾತಾಡಗಲುಗ್ತಾం, ಮನೆಯಲ್ಲಿ ತೆಲುಗೋದು ಮಾತಾಡ್ತೀವಿ. ಬಟ್ ದೇವರ ವಾಕ್ಯ ಹಂಚಬೇಕಾದ್ರೆ ನಾನು ಓದೋದು ಇಂಗ್ಲೀಷ್ ಬೈಬಲ್, ಸೊ ನಾನು ಅರ್ಥ ಮಾಡ್ಕೊಳ್ಳೋದು ಆ ರೀತಿ. ಸೊ ಟ್ರೈ ಮಾಡ್ತೀನಿ ನಿಮಗೆ ಎಷ್ಟು ಈಸಿಯಾಗಿ ಹಂಚಬಹುದು ಅಂತ. ಸೊ ಒಂದು ವೇಳೆ ಆ ಕಡೆ ಈ ಕಡೆ ಪದ ಹಿಂದೆ ಮುಂದೆ ಆದರೆ ಕ್ಷಮಿಸಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ಭೂಮಿ ಆಕಾಶವನ್ನು ಸೃಷ್ಟಿಸಿದ ದೇವರಿಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏಕೆಂದರೆ ಅವರಿಲ್ಲದ್ರೆ ನಾನು ಇಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಅವರು ನನ್ನನ್ನು ಕಲಿಸಿದ್ದಾರೆ, ಅವರು ಚಿತ್ತದ ಪ್ರಕಾರ ನಾನು ಇಲ್ಲಿದ್ದೇನೆ ಎಂಬುದನ್ನು ನಾನು ನಂಬ್ತೀನಿ. ಅದೇ ರೀತಿ ಈ ಒಂದು ಮಿನಿಸ್ಟ್ರಿ ಸರ್ವೆಂಟ್ಸ್ ಆಫ್ ಗಾಡ್ ಜೋಸಫ್ ಅವ್ರಿಗೆ, ಸ್ಯಾಮ್ಯುಯಲ್ ಅವ್ರಿಗೆ ಹಾಗೂ ಅಬ್ರಹಾಮ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವರು ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ. ಅಟ್ ದ ಸೇಮ್ ಟೈಮ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆನರಿಂಗ್ ಆ್ಯಂಡ್ ಇನ್ವೈಟಿಂಗ್ ಮಿ. ಥ್ಯಾಂಕ್ ಯು ಸೋ ಮಚ್. ಆಮೆನ್. ಸೊ ಮೇ ಬಿ ದ ಥರ್ಡ್ ಟೈಮ್ ಬರ್ತಾ ಇದ್ದೀನಿ ಈ ಚರ್ಚ್ಗೆ. ಸೊ 2012-13 ಆ ಟೈಮಲ್ಲಿ 7th ಡೇಯಲ್ಲಿ ನಡೀತಾ ಇತ್ತು. ಸೊ ಆವಾಗ ಫಸ್ಟ್ ಟೈಮ್ ಬಂದಿದ್ದೆ ಅಲ್ಲಿ. ಸೊ ಆವಾಗ ಪಾಸ್ಟರ್ ಹೇಳ್ತಾ ಇರೋ ಒಂದು ಮೆಸೇಜ್ ನನಗಿನ್ನೂ ನೆನಪಿದೆ. ಸೊ ಅವರು ಪೀಟರ್ ಬಗ್ಗೆ ಮಾತಾಡ್ತಿದ್ರು. ಸೊ ಆ ಒಂದು ಪೀಟರ್ನ ಚಿಕನ್ಗೆ ಲಿಂಕ್ ಮಾಡಿ ಹೇಳಿದರು, ಒಂದು ಮೆಸೇಜ್ ನೆನಪಿದೆ. ಸೊ ಪ್ರತಿ ಸಲ ನಾನು ಚಿಕನ್ ತಿನ್ನಬೇಕಾದ್ರೆ ಪೀಟರು ನನಗೆ ನೆನಪು ಬರ್ತಾನೆ. ಸೊ ಪೀಟರ್ ನೆನಪು ಬಂದಾಗ ಪೀಟರ್ ದೇವರನ್ನು 3 ಸಲ ತುನಕರಿಸಿದ್ನಲ್ವ, ಆ ಒಂದು ವಿಷಯ ಕೂಡ ನನಗೆ ನೆನಪು ಬರುತ್ತೆ. ಸೊ ಆ ಒಂದು ಮೆಸೇಜ್ ಇನ್ನೂ ನನಗೆ ಎಷ್ಟು ವರ್ಷ ಆಗಿದೆ ನೆನಪಿದೆ. ಆ್ಯಂಡ್ ದೆನ್ 2ನೇ ಸಾರಿ ನಾವು ಈ ಒಂದು ಬಿಲ್ಡಿಂಗಲ್ಲಿ ಇರಬೇಕಾದ್ರೆ ವರ್ಷಿಪ್ ಲೀಡ್ ಮಾಡಲಿಕ್ಕೆ ಬಂದಿದ್ದೆ. ಎಷ್ಟು ಜನರು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಆಗ ವರ್ಷಿಪ್ ಲೀಡ್ ಮಾಡಲಿಕ್ಕೆ ಬಂದಿದ್ದೆ. ಆ್ಯಂಡ್ ಇದು 3ನೇ ಸಾರಿ ನಾನು ಅವರು ನನ್ನನ್ನು ಇನ್ವೈಟ್ ಮಾಡಲಿಕ್ಕೆ. ಸೊ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್. ಬಟ್ ಈ ಒಂದು ವಾಕ್ಯ ಭಾಗ ನಾನು ಹೇಳಬೇಕಾದ್ರೆ ಕೆಲವೊಂದು ವಿಷಯ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ವಾಕ್ಯ ಇಲ್ಲಿ ಕುಳಿತಿರೋರ ಕೆಲ ಜನರಿಗೆ ತುಂಬ ಹತ್ತಿರವಾಗಿರುತ್ತೆ. ಈ ಒಂದು ವಾಕ್ಯ ಯವನಸ್ಥರಿಗೂ ಇರುತ್ತೆ, ಲೀಡರ್ಶಿಪ್ ಪೊಸಿಷನಲ್ಲಿ ಇರುತ್ತೆ, ಓಲ್ಡ್ ಏಜ್ ಆ್ಯಂಡ್ ಯಂಗ್ ಏಜ್ ಎಲ್ಲರಿಗೂ ದೃಷ್ಟಿಯನ್ನು ಇಟ್ಕೊಂಡು ದೇವರು ನನ್ನ ಮನಸ್ಸಲ್ಲಿ ಕೊಟ್ಟಿರೋ ಒಂದು ವಾಕ್ಯ ಇದು. ಆ್ಯಂಡ್ ಸ್ಪೆಷಲಾಗಿ ಇದು ಯೂತ್ ಫೆಸ್ಟಿವಲ್ ತಾನೇ. ಸೊ ಯಂಗ್ಸ್ಟರ್ಸ್ಗಾಗಿ ದೇವರು ಯಾವ ರೀತಿ ಕಾರ್ಯ ಮಾಡ್ತಾರೆ, ಯಾವ ರೀತಿ ಆಯ್ಕೆ ಮಾಡ್ಕೋತಾರೆ ಅದನ್ನು ನಾನು ಹಂಚಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಾನು ಮೊನ್ನೆ ಮಂಡೇ ಬೆಲ್ಗಾಂ ಬಂದಿದ್ದೆ. ಸೊ ನಿನ್ನೆ ಪಾಸ್ಟರ್ ಅವ್ರು ಭೇಟಿಯಾಗಿದ್ದರು. ಸೊ ಪಾಸ್ಟರ್ ಅವ್ರು ಭೇಟಿಯಾಗಿದ್ದಾಗ ಕೇಳಿದರು, ಸೊ ಏನು ಮಾಡ್ತಾಯಿದ್ಯಾ, ಹೇಗಿದೆಯಾ ನನ್ನ ಸ್ಕೆಡ್ಯೂಲ್ ಅಂತಾಗ ನಾನು ಹೇಳಿದೆ, ನಾಳೆ ನಾನು ಹೋಗ್ತಿದ್ದೀನಿ ಪುಣೆಗೆ. ಸೊ ಅವಾಗ ಅವ್ರು ಅಂದಿದ್ರು, ಪಾಸ್ಟರ್ ಅವ್ರು ಅಂದಿದ್ರು, ಸೊ ಇಫ್ ಯು ಆರ್ ಫ್ರೀ ಬ್ರದರ್ ಕ್ಯಾನ್ ಯು ಪ್ಲೀಸ್ ಕಮ್ ಟುಮಾರೋ ಆ್ಯಂಡ್ ಶೇರ್ ದ ವರ್ಡ್ ಫಾರ್ ದಿ ಯಂಗ್ಸ್ಟರ್ಸ್. ಸೊ ಅವಾಗ ಅವ್ರು ಕರೆದಾಗ ಒಂದು ಪೀಸ್ ಇತ್ತು. ಐ ಫೆಲ್ಟ್ ಲೈಕ್ ಐ ಶುಡ್ ಗೋ ಆ್ಯಂಡ್ ಟಾಕ್ ವಾಟ್ ದ ಲಾರ್ಡ್. ಬಟ್ ಅವ್ರು ರಾತ್ರಿ ಹೇಳಿದಾಗ ನನ್ನ ಮನಸ್ಸಲ್ಲಿ ಯಾವುದೇ ಒಂದು ವರ್ಡ್ ಇರಲಿಲ್ಲ. ಸೊ ದೇವರೇ ಏನು ಮಾಡಬೇಕು, ಯಾವ ವಾಕ್ಯ ಹಂಚಬೇಕು. ಬಿಕಾಸ್ ಇಲ್ಲಿ ನಿಂತಾಗ ನನ್ನ ಮನಸ್ಸಲ್ಲಿ ನನ್ನ ಆಲೋಚನೆಯಲ್ಲಿ ಅಲ್ಲ, ನೀನು ಮಾತಾಡಬೇಕು, ನಾನು ಏನು ಮಾತಾಡಬೇಕು, ನನಗೆ ವಾಕ್ಯ ಕೊಡಿ ಅಂದಾಗ. ಸೊ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗಿ ಒಂದು ಸ್ವಲ್ಪ ಮೆಡಿಟೇಟ್ ಮಾಡ್ತಾ ಇರುವಾಗ ದೇವ್ರ ವಾಕ್ಯ, ಸೊ ದೇವ್ರಿಗೆ ನಾನು ಕೊಟ್ಟಿರುವಂಥ ವಾಕ್ಯ ಅದನ್ನು ನಾನು ನಿಮಗೆ ಹಂಚ್ತಾ ಇದ್ದೇನೆ. 2, 3, 4 ಗಂಟೆವರೆಗೂ ನಾನು ಪ್ರೇಯರ್ ಮಾಡಿ ಈ ಒಂದು ವಾಕ್ಯ ನಿಮಗಾಗಿ ತೊಗೊಂಡು ಬರ್ತಾ ಇದ್ದೇನೆ. ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ಯು, ಓಕೆ, ದಿಸ್ ವರ್ಡ್ ನಿಜವಾಗ್ಲೂ ನೀವು ಕೇಳ್ಕೊಂಡಿದ್ರೆ, ರಿಸೀವ್ ಮಾಡಿದರೆ, ಐ ಬಿಲೀವ್ ಯೋರ್ ಲೈಫ್ ವಿಲ್ ಚೇಂಜ್. ಆಮೆನ್, ಆಮೆನ್. ಸೊ ಟರ್ನ್ ಟು 5 ಪೀಪಲ್ ಆ್ಯಂಡ್ ಸೇ ಯು ಹ್ಯಾವ್ ಆನ್ ಅಸೈನ್ಮೆಂಟ್. ಪಕ್ಕದಲ್ಲಿ ನೋಡಿ, 5 ಜನರಿಗೆ ನೋಡಿ ಆ್ಯಂಡ್ ಹೇಳಿ, ದೇವ್ರು ನಿಮ್ಮನ್ನು ಕರೆದಿದ್ದಾನೆ, ಯು ಆರ್ ಕಾಲ್ಡ್ ಅಂತ ಹೇಳಿ. ಕಮಾನ್ ಲುಕ್ ಟು 5 ಪೀಪಲ್ ಆ್ಯಂಡ್ ಸೇ. ಸೊ ಇವತ್ತಿನ ನನ್ನ ವಾಕ್ಯದ ಸಂದೇಶ, ಅದರ ಟೈಟಲ್ ಬಂದುಬಿಟ್ಟು ಇಟ್ ಈಸ್ ಕಾಲ್ಡ್ ಐ ಆಮ್ ಮಾರ್ಕ್ಡ್, ಐ ಆಮ್ ಚೋಸನ್, ಐ ಆಮ್ ಅನಾಯಿಂಟೆಡ್. ಸೊ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ನಾನು ಆರಿಸಲ್ಪಟ್ಟದವನಾಗಿದ್ದೇನೆ. ಓಕೆ, ಐ ಆಮ್ ಮಾರ್ಕ್ಡ್, ಐ ಆಮ್ ಚೋಸನ್. ಓಕೆ, ಸೊ ಈ ವಾಕ್ಯವನ್ನು ನಾನು ಸ್ವಲ್ಪವಾಗಿ ರಿವೀಲ್ ಮಾಡ್ತಾ ಇರ್ತೇನೆ. ಸೊ ಕಾಂಟೆಕ್ಸ್ಟ್ ಸೆಟ್ ಮಾಡಲಿಕ್ಕೆ ಲೆಟ್ಸ್ ರೀಡ್ ಎಫೆಷಿಯನ್ಸ್ 1:4. ಆಮೆನ್, ಆಮೆನ್. ಸೊ ಈ ಒಂದು ವಾಕ್ಯ ಏನು ಹೇಳ್ತದೆ ಅಂತಂದರೆ, ಗಾಡ್ ಚೋಸ್ ಅಸ್
ಬಿಫೋರ್ ದ ಫೌಂಡೇಶನ್ಸ್ ಆಫ್ ದಿಸ್ ಅರ್ತ್. ಅಂದರೆ ಈ ಭೂಮಿ ಪುನಾದಿಯನ್ನು ಹಾಕೋಕ್ಕಿಂತ ಮುಂಚೆನೇ ಇಲ್ಲಿ ಕುಳಿತಿರೋರು ಎಲ್ಲರ ಬಗ್ಗೆ ದೇವರು ಆಲ್ರೆಡಿ ಯೋಚಿಸಿದ್ದಾರೆ, ಎಲ್ಲರ ಬಗ್ಗೆ ದೇವರು ಗೊತ್ತಿದ್ದಾರೆ. ಸೊ ಇನ್ನು ವಿವರವಾಗಿ ಹೇಳಬೇಕಂತಂದರೆ ನಾವು ಏನು ಓದಿದ್ವಿ, ಎಫಿಷಿಯನ್ಸ್ 1:4 ಅಲ್ವಾ. ಬಟ್ ವೆನ್ ಗಾಡ್ ಈಸ್ ಸೇಯಿಂಗ್ ಐ ಹ್ಯಾವ್ ಚೂಸನ್ ಯು బిఫోర్ ద ఫౌండేషన్, ಅಂದರೆ భూమి పునాదులు వేయక ముందే నేను మిమ్మల్ని ఎన్నుకున్నారంటే, దీనికి ఇంకా వివరంగా చెప్పాలంటే ఆది కాండం 1వ అధ్యాయము 1వ వర్స్ ఏముంది? ఆది యందు భూమి ఆకాశను సృజించెను. ఓకే, ఇదేమంటుంది? ఆది యందును దేవుడు భూమి ఆకాశంని సృష్టించాడు. అంటే ఎఫిషియన్స్ 1:4 ఏం చెప్తుందంటే, భూమి పునాదులు వేయక ముందే నేను నిన్ను ఎన్నుకున్నాను. అంటే భూమి ఆకాశంలో సృష్టించక ముందే నీ పేరు తెలుసు, నువ్వు ఎవరో తెలుసు, ఎప్పుడు జన్మించబోతున్నావో తెలుసు, నువ్వు ఎప్పుడు ఏం చేయబోతున్నావో తెలుసు. దేవుడు నీ గురించి ముందే ప్రణాళికను ఏర్పాటు చేసి ఉన్నాడు. ಆಮೆನ್, ಅರ್ಥಮవుతుందా? ಓಕೆ, నేను ఇంకొంచెం ವಿವರಂగా చెప్తా. ಸೊ ಇನ್ನೂ ಒಂದು ಸ್ವಲ್ಪ ವಿವರವಾಗಿ ಹೇಳ್ತೇನೆ. ಸೊ ನಾವು ವೆನ್ ಗಾಡ್ ಈಸ್ ಸೇಯಿಂಗ್, ದೇವ್ರು ಹೇಳ್ತಾ ಇದ್ದಾನೆ, ಈ ಒಂದು ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಜೋಸೆಫ್ ಅಯ್ಯರ್ ಯಾರಂತ ಗೊತ್ತು, ಅಭಿಷೇಕ್ ಅಂತ ಯಾರಂತ ಗೊತ್ತು, ಓಕೆ, ಅಕ್ಕ ಯಾರಂತ ಗೊತ್ತು, ದೇವ್ರಿಗೆ ಮುಂದೆ ಗೊತ್ತು. ಏಕೆ ಗೊತ್ತಾ? ಈಸ್ ದ ಸಾವರೆನ್ ಗಾಡ್, ಅವ್ರಿಗೆಲ್ಲವೂ ಗೊತ್ತು. ಹಿ ಈಸ್ ದಿ ಆಲ್ಫಾ, ಈಸ್ ದಿ ಒಮೆಗಾ, ಈಸ್ ದಿ ಆಥರ್ ಆಫ್ ಆರ್ ಲೈಫ್, ಅವ್ರಿಗೆಲ್ಲವನ್ನು ಗೊತ್ತು. ಸೊ ಇವತ್ತು ಇಲ್ಲಿ ಕುಳಿತಿರೋರು ತುಂಬ ಜನರಿಗೆ, ಓಕೆ, ಮೇ ಬಿ ನೀವು ಬೇರೆಯವರು ನಿಮ್ಮನ್ನು ಕೆಳಗಲ್ಲಿ ನೋಡಲ್ಲ, ನೀವು ನಿಮ್ಮನ್ನೇ ಕೆಳಗಡೆ ನೋಡ್ತೀರಾ. ಯು ಯೋರ್ సెల్ఫ్ సీ లో అబౌట్ యువర్ సెల్ఫ్. ఓకే, ఏం జరుగుతుందో లైఫ్లో, ఏదో జరుగుతుందిలే, ఏదో అలా బ్రతుకుతున్నాంలే, ఏమో దేవుడు ఏం పెట్టిండోలే, ఏమో. ఓకే, మనం మన గురించి చాలా తక్కువగా ఆలోచిస్తాం. కానీ మీకు ఒక విషయం చెప్పానా, దేని వాక్యం ఏమంటుంది? ఆయన భూమి పునాదులు వేయకముందే నేను ఎన్నుకున్నాడంటే, అంటే మీరు మీ భరోసా కాదు, ఆయన జ్ఞానము మీద భరోసా పెట్టుకోవాలి. ఆయన జ్ఞానం ఎలాంటిదో తెలుసా? ఈ సృష్టిలో ఏదైనా చూసుకోండి, అది సమస్తము పర్ఫెక్ట్గా క్రియేట్ చేసింది. ఓకే, నీళ్ళు చూసారా? పర్ఫెక్టా? ట్రీస్ చూసారా? పర్ఫెక్టా? ఆకాశం చూసారా? పర్ఫెక్టా? చెట్లు చూసారా? పర్ఫెక్టా? ఏదైనా దేవుడు క్రియేట్ చేసింది వేస్ట్గా ఉందా? ఏదైనా ఇది ಬಾలేదు అని చెప్పగలరా? ದೇವರು ಮಾಡಿದ ಯಾವುದೇ ವಿಷಯ ಆಗಲಿ ಇದು ಚೆನ್ನಾಗಿಲ್ಲ ಅಂತ ಹೇಳ್ಬೋದಾ? ದ ಸೇಮ್ ಗಾಡ್ ವೆನ್ ಹಿ ಸೇಡ್ ಹಿ ಚೋಸ್ ಯು, ವೆನ್ ಹಿ ಕ್ರಿಯೇಟೆಡ್ ಯು, ವೈ ಡು ಯು ಥಿಂಕ್ ಯು ಆರ್ ವೇಸ್ಟ್? ಓಕೆ, ದೇವರು ಇಷ್ಟೆಲ್ಲ ಮಾಡಿದಾಗ ವೇಸ್ಟ್ ಇಲ್ಲಾಗೆ, ದಟ್ ಮೀನ್ಸ್ ಇವನ್ ಯು ಆರ್ ನಾಟ್ ವೇಸ್ಟ್, ಯು ಆರ್ ನಾಟ್ ಯೂಸ್ಲೆಸ್. ಏಮೆನ್, ಏಮೆನ್. ಓಕೆ, ಈ ಫಿಂಗರ್ ಪ್ರಿಂಟ್ ಗೊತ್ತು ತಾನೆ? ಆಧಾರ್ ಕಾರ್ಡಲ್ಲಿ ಹಾಕ್ತೀವಿ ನಾವು. ಓಕೆ, nobody in this 1.8 billion people can match your fingerprint, that unique you are. Amen. ಈ ಒಂದು ಲೋಕದಲ್ಲಿ ನಿಮ್ಮ ಫಿಂಗರ್ ಪ್ರಿಂಟನ್ನು ಮ್ಯಾಚ್ ಮಾಡಲಿಕ್ಕೆ ಇನ್ನೊಂದು ವ್ಯಕ್ತಿ ಇಲ್ಲ. ನನ್ನ ಥರ ಕಾಣೋನು ಇನ್ನೊಮ್ಮೆ ಇರ್ಬೋದು, ಸ್ವಲ್ಪ ಫೇಸ್ ಕಟ್ ಆಗಲಿ, ಸ್ವಲ್ಪ ಕಲರ್ ಆಗಲಿ, ಏನಾಗಲಿ, ಬಟ್ ನನ್ನ ಫಿಂಗರ್ ಪ್ರಿಂಟ್ ಮ್ಯಾಚ್ ಮಾಡುವವರು ಯಾರೂ ಇಲ್ಲ. ಬಿಕಾಸ್ ದ್ಯಾಟ್ ಸ್ಪೆಷಲ್ ಯು ಆರ್, ದ್ಯಾಟ್ ಸ್ಪೆಷಲ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಯು. ದಟ್ ಈಸ್ ವೈ ದ ಟೈಟಲ್ ಆಫ್ ಮೈ ಸರ್ಮನ್ ಇಸ್ ಐ ಆಮ್ ಮಾರ್ಕ್. ನಾನು ಆಯ್ಕೆ ಮಾಡಲ್ಪಟ್ಟಿದ್ದೇನೆ, ನಾನು ಐ ಆಮ್ ಅ ಚೋಸನ್, ಐ ಆಮ್ ಆನ್ ಅನಾಯಿಂಟೆಡ್.